ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಭತ್ತದ ನಾಡು ಅಂತ ಕರೆಸಿಕೊಳ್ಳುವಂಥ ರಾಯಚೂರಿನಿಂದ ಅಪಾರ ಪ್ರಮಾಣದಲ್ಲಿ ಅಕ್ಕಿ ಹೊರದೇಶಕ್ಕೆ ರಫ್ತಾಗ್ತಾ ಇತ್ತು. ಆದರೆ ಎಲ್ಲೊಂದು ಕಡೆ ಯುದ್ಧ ನಡೀತಾ ಇರುವಂಥ ಕಾರಣಕ್ಕಾಗಿ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಎಲ್ಲೊಂದು ಕಡೆ ಆರ್ಥಿಕ ಮುಗ್ಗಟ್ಟು ಎದುರಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ನಾನು ಸಾವಿತ್ರಿ ಪುರುಷೋತ್ತಮ ಅನ್ನೋರ ಒಂದು ಮಾಲೀಕತ್ವದ ಒಂದು ರೈಸ್ ಮಿಲ್ಲಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸ್ಟಾಕ್ಗಳಿದಾವೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡಿದರೆ ಖಂಡಿತವಾಗಲೂ ಅಚ್ಚರಿ ಪಡ್ತೀರಿ. ಅಪಾರ ಪ್ರಮಾಣದಲ್ಲಿ ಅಕ್ಕಿ ಗಲ್ಫ್ ರಾಷ್ಟ್ರಗಳಿಗೆ ಜೊತೆಗೆ ಅಮೆರಿಕ ಸೇರಿ ಇತರೆ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಸದ್ಯ ಒಂದು ಮಾರ್ಕೆಟ್ ಸೆಟಪ್ ಆಗಿತ್ತು. ಆದರೆ ಎಲ್ಲೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ಪ್ರಮಾಣದಲ್ಲಿ ಏನು ಡಿಮ್ಯಾಂಡ್ ಕಡಿಮೆ ಆಗಿದೆ, ಕುಸಿತಗೊಂಡಿದೆ. ಹೀಗಾಗಿ ಎಲ್ಲೊಂದು ಕಡೆ ರೈಸ್ ಮಿಲ್ಲರ್ಸ್ ಓನರ್ಸ್ ಏನಿದ್ದಾರೆ ಎಲ್ಲೊಂದು ಕಡೆ ಆತಂಕ ಪಡುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯುದ್ಧದ ಒಂದು ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಸದ್ಯ ಸಮಸ್ಯೆ ಎದುರಾಗಿರುವಂಥದ್ದು. ಒಂದು ಕಡೆ ಕಾರ್ಮಿಕರನ್ನು ಕೂಡ ಇವರು ಸಂಭಾಳಿಸಬೇಕು, ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿರುತ್ತೆ ಅದನ್ನು ಕೂಡ ನಿಭಾಯಿಸುವಂಥ ಕೆಲಸ ಮಾಡಬೇಕು. ಇದರ ಜೊತೆಗೆ ಹೊರ ದೇಶದಲ್ಲಿ ಏನು ಮಾರ್ಕೆಟ್ ಕುಸಿತ ಆಗಿದೆ, ಎಲ್ಲೋ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಇದರ ಒಂದು ನೇರವಾಗಿರುವಂಥ ಎಫೆಕ್ಟ್ ರೈತರಿಗೂ ಕೂಡ ಮುಂಬರುವ ದಿನಗಳಲ್ಲಿ ತಟ್ಟುತ್ತೆ ಅಂತೇಳಿ ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ದೃಶ್ಯದಲ್ಲಿ ತಾವು ಏನು ನೋಡ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಕ್ವಾಲಿಟಿ ಅಕ್ಕಿ ಹೊರದೇಶಕ್ಕೆ ಹೋಗ್ತಾ ಇತ್ತು. ಯುದ್ಧದ ಸನ್ನಿವೇಶ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದ್ದಾವೆ. ಇದು ಹೀಗೆ ಮುಂದುವರೆದರೆ ಕೇವಲ ರೈಸ್ ಮಿಲ್ಲರ್ಸ್ ಓನರ್ಸ್ಗೆ ಮಾತ್ರ ಸಮಸ್ಯೆ ಆಗೋದಿಲ್ಲ, ಜೊತೆಗೆ ರೈತರಿಗೂ ಕೂಡ ಮುಂಬರುವ ದಿನಗಳಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದು ಆತಂಕದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ನಮ್ಮ ಜೊತೆಗೆ ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ನ ರಾಜ್ಯದ ಕಾರ್ಯಾಧ್ಯಕ್ಷರಾಗಿರುವಂತಹ ಸಾವಿತ್ರಿ ಪುರುಷೋತ್ತಮ್ ಅವರಿದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯುದ್ಧದ ಸನ್ನಿವೇಶ ಇದೆ, ದೊಡ್ಡ ಪ್ರಮಾಣದಲ್ಲಿ ಒಂದು ಮಾರ್ಕೆಟ್ ಸೆಟಪ್ ಆಗಿತ್ತು, ನಮ್ಮ ರಾಯಚೂರಿಂದ ಹೋಗ್ತಾ ಇತ್ತು ಅನ್ನೋಂಥದ್ದು. ಈಗ ಯಾವ ರೀತಿ ಆರ್ಥಿಕವಾಗಿ ಸಮಸ್ಯೆ ಆಗಿದೆ ಸರ್? ಈಗ ಅಲ್ಲ, ಸೇಲೇ ಆಗ್ತಾ ಇಲ್ಲ ರೀ. ಸೇಲ್ ಆಗ್ತಿಲ್ಲ ಅಂದರೆ ಈಗ ನೀವು ನೋಡ್ತಿರ್ಬೋದು ಎಲ್ಲ ವೈಟ್ ನಮ್ಮೆಲ್ಲ, ಯಾಕಂದ್ರೆ ಪ್ರತಿಯೊಂದು ಮಿಲ್ಲಿನೂ ಅವ್ರದ್ದೇ ಬ್ರ್ಯಾಂಡ್ ಇರ್ತಾವೆ. ನಾವು ಬ್ರ್ಯಾಂಡ್ ಚೀಲ ಹಾಕಿಲ್ಲ, ಯಾಕಂದ್ರೆ ಇದು ಯಾವಾಗ ಮುಗಿತದೋ ಯುದ್ಧ ಗೊತ್ತಿಲ್ಲ ಅಂತೇಳಿ ಎಲ್ಲ ವೈಟ್ ಚೀಲದಲ್ಲಿ ಹಾಕಿವಿ. ಈ ಸುತ್ತ ಎಲ್ಲ ವೈಟ್ ಚೀಲದಗಳು ಅಂದರೆ ನಮಗೆ ಯಾವಾಗ ಆರ್ಡ್ರ್ ಬರ್ತದೆ ಅವಾಗ ಕನ್ವರ್ಟ್ ಮಾಡಿ ಹಾಕ್ಲಿಕ್ಕೆ ಅಂದರೆ ನಮ್ಮ ಪರಿಸ್ಥಿತಿ ಇಷ್ಟು ವರ್ಸ್ಟ್ ಆಗಿದೆ ಅಂತೇಳಿ ತಮಗೆ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದಿರ್ತಾವೆ. ಸರ್, ಇನ್ನೊಂದು ಯಾವ್ಯಾವ ದೇಶಗಳಿಗೆ ಹೋಗ್ತಾ ಇತ್ತು ಅನ್ನೋಂಥ ಸರ್ ಈಗ ಇಲ್ಲಿನ ಅಕ್ಕಿ ಅಂತ? ಇಲ್ಲಿನ ಅಕ್ಕಿ ಯುರೋಪ್ ಕಂಟ್ರೀಸ್ಗೆ, ಅರಬ್ ಕಂಟ್ರೀಸ್ಗೆ ಹಾಗೂ ಆಫ್ರಿಕನ್ ಕಂಟ್ರೀಸ್ಗೆ ಹಾಗೂ ಅಮೇರಿಕಾ ಬಹಳಷ್ಟು ದೇಶಗಳಿಗೆ ಹೋಗ್ತಿತ್ತು. ಈಗ ಸದ್ಯ ಏನು ಯುದ್ಧ ನಡೀತಾ ಇದೆ ಸಂಬಂಧಪಟ್ಟಂತೆ ಅಮೆರಿಕ, ಇರಾನ್, ಇಸ್ರೇಲ್, ದುಬೈ ಈ ರೀತಿ ಹೋಗ್ತಾ ಇತ್ತು ಸರ್ ಅಲ್ಲಿ ಆ ಭಾಗದಲ್ಲೂ ಕೂಡ? ಅಲ್ಲ, ಆ ಭಾಗದಲ್ಲಿ ಜಾಸ್ತಿ ಯಾವುದು ಬಾಸ್ಮತಿ ಅಕ್ಕಿ ಹೋಗ್ತಿತ್ತು. ಈಗ ಬಾಸ್ಮತಿ ಅಕ್ಕಿ ಹೊರಗಡೆ ಹೋಲಾರ ಸಲುವಾಗಿ ಅವರೇ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ. ಅವರು ಒಳ್ಳೆ ಅಕ್ಕಿ ಕಡಿಮೆ ರೇಟ್ ಅವರು ಕೊಡೋ ಸಲುವಾಗಿ ನಮ್ಮ ಅಕ್ಕಿಗೆ ಇನ್ನೂ ವ್ಯಾಲ್ಯೂ ಕಡಿಮೆ ಆಗಿದೆ. ನಮ್ಮ ಅಕ್ಕಿ ಡಿಮ್ಯಾಂಡ್ ಕಡಿಮೆ ಆದಗಳಿಗೆ ನಾವು ಭತ್ತದ ರೇಟು ಕಡಿಮೆ ಕೇಳ್ತೀವಿ. ಭತ್ತದ ರೇಟ್ ಕಡಿಮೆ ಕೇಳಿದಗಳಿಗೆ ರೈತರಿಗೂ ವರ್ಕೌಟ್ ಆಗೋದಿಲ್ಲ. ಆಮೇಲೆ ಇನ್ನೂ ನಾಳೆ ಏಪ್ರಿಲಿಂದ ಹೊಸ ಭತ್ತ ಬರ್ತದೆ. ಹೊಸ ಭತ್ತ ಬಂದ್ರಿಗಿನ ರೈತರಿಗೆ ಕಡಿಮೆ ರೇಟ್ ಸಿಕ್ಕಿರಿಗಿನ ಭಾಳಷ್ಟು ಅವರಿಗೆ ಕಷ್ಟ ಆಗ್ಬೋದು. ಮುಂದೆ ರೈತರ ಹೋರಾಟ ಆದರೂ ಆಗ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನಾನು. ಸರ್, ಈಗ ಒಂದು ಹೇಳಿದ್ರಿ ಸರ್, ಈಗ ಕಳೆದ 15 ದಿನಗಳಿಂದ ಈ ರೀತಿ ಮಾರ್ಕೆಟ್ ಬಿದ್ದಿರುವಂಥ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಯಾವ ರೀತಿ ಆರ್ಥಿಕ ಸಂಕಷ್ಟ ಪ್ರತಿಯೊಬ್ಬ ಮಾಲೀಕರಿಗೂ ತಟ್ಟತ್ತೆ ಇದು ಅನ್ನುವಂಥದ್ದು? ಅಲ್ಲ, ಏನಂದರೆ ಸೇಲ್ ಆಗಲಿಲ್ಲ ಅಂದರೆ ಮಿಲ್ ಬಂದಾಗ್ತವೆ. ಮಿಲ್ ಬಂದಾದ್ರಿಗೆ ನಾವು ಬ್ಯಾಂಕಿಗೆ ಅಂತೂ ಬಡ್ಡಿ ಕಟ್ಟಲೇಬೇಕು. ಆಮೇಲೆ ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಕೊಡಲೇಬೇಕು. ಆಮೇಲೆ ಲೇಬರ್ಗೆ ಕೊಡಬೇಕು. ಇವೆಲ್ಲ ನಮ್ಗೆ ಮಿನಿಮಮ್ ಕರೆಂಟ್ ಬಿಲ್ ಇವೆಲ್ಲ ನಮಗೆ ಭಾರ ಆಗ್ತದೆ ನಮ್ಗೆ. ಯಾವ ರೀತಿ ಡಿಮ್ಯಾಂಡ್ ಇತ್ತು ಸರ್? ಯಾವ ಅಕ್ಕಿಗೆ ಸದ್ಯ ಡಿಮ್ಯಾಂಡ್ ಇತ್ತು ಅನ್ನುವಂಥದ್ದು? ಅಲ್ಲ, ನಮ್ಮಲ್ಲಿ ರಾಯಚೂರಿನಿಂದಾಗಲಿ ಸೋನಾ ಮಸೂರಿ ಒಳ್ಳೆ ರೀತಿಯಿಂದ, ಆಮೇಲೆ R&R ಒಳ್ಳೆ ರೀತಿಯಿಂದ. ಯಾಕೆಂದರೆ ತಮ್ಗೆ ಗೊತ್ತಿರ್ಬೋದು, ರಾಯಚೂರಿನ ಸೋನಾ ಮಸೂರಿ ಅಂದರೆ ದಕ್ಷಿಣ ಭಾರತದಲ್ಲೇ ಪ್ರಪಂಚದಲ್ಲೇ ಒಂದು ಅತ್ಯುತ್ತಮವಾದಂಥ ಅಕ್ಕಿ. ಅದು ಒಂದು ಒಳ್ಳೆಯ ಹೆಸರು ಪಡ್ಕೊಂಡಿತ್ತು. ಅದು ಒಳ್ಳೆಯ ಹೆಸರು ಇದ್ದದಕ್ಕೆ ಬಹಳಷ್ಟು ದೇಶಗಳಲ್ಲಿ ನಮ್ಮ ಅಕ್ಕಿಗೆ ವ್ಯಾಲ್ಯೂ ಇತ್ತು, ಡಿಮ್ಯಾಂಡ್ ಇತ್ತು. ಸರಿ, ಸದ್ಯ ರಾಯಚೂರಿನಲ್ಲಿ ಎಷ್ಟು ಮಿಲ್ಗಳಿದ್ದಾವೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದ್ದಾವೆ ಅನ್ನುವಂಥದ್ದು ಸರ್? ರಾಯಚೂರಿನಲ್ಲಿ ಸುಮಾರು 95 ರೈಸ್ ಮಿಲ್ ಇದ್ದಾವೆ. ರಾಜ್ಯದಲ್ಲಿ 2000 ಅಂದಾಜು ರೈಸ್ ಮಿಲ್ಗಳಿದ್ದಾವೆ. ಆದರೆ ನಮ್ಮ ರಾಯಚೂರು ಡಿಸ್ಟಿಕ್ ಲೆಕ್ಕ ಆಗಿದ್ರೆ 150 ರೈಸ್ ಮಿಲ್ಲು. ಅಂದರೆ ಎಲ್ಲೊಂದು ಕಡೆ ನೀವು ಹೇಳ್ದಂಗೆ ಇದು ಯುದ್ಧದ ಸ್ಥಿತಿ ಮುಂದುವರೆದರೆ ಖಂಡಿತವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ, ಗ್ಯಾರಂಟಿ ಆಗ್ತದೆ. ಯಾಕೆಂದರೆ ಈ ಏಪ್ರಿಲ್ ಬಂದರೆ ಹೊಸ ಸೀಸನ್ ಬರ್ತದೆ. ಅದು ಆ ಸೀಸನ್ನಲ್ಲಿಗ ನಾವು ಕಡಿಮೆ ರೇಟ್ ಕೇಳಿದ್ರೆ ರೈತರಿಗಂತೂ ಭಾಳ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಮಾರ್ಕೆಟ್ ಇಟ್ಕೊಂಡು ನಾವು ರೇಟ್ ಕೇಳ್ತೀವಿ. ಆದರೆ ಇವಾಗಿನ ಪೊಸಿಷನಲ್ಲಿ ನಾವು ರೈಸ್ ಮಿಲ್ಲರ್ಸು ಮಿಲ್ ನಡಿಬೇಕಂತೇಳಿ ನಾವು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಭತ್ತವನ್ನು ಸ್ಟಾಕಲ್ಲಿ ಇಟ್ಟಿದ್ವಿ. ಇವತ್ತು ಕಡಿಮೆ ರೇಟ್ ಕೇಳೋ ಸಲುವಾಗಿ ನಾವು ಬ್ಯಾಂಕಿಗೆ ಬಡ್ಡಿ ಕಟ್ಟಲಲ್ಲಿ ಭಾಳ ಎಫೆಕ್ಟ್ ಆಗ್ಲಿಕ್ಕೆ ನಮ್ಗೆ.
ಇದು ಸಾವಿತ್ರಿ ಪುರುಷೋತ್ತಮ ಅವರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಯುದ್ಧದ ಸನ್ನಿವೇಶ ಇದೇ ರೀತಿ ಮುಂದುವರೆದರೆ ಖಂಡಿತವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ. ಇದರ ಒಂದು ನೇರವಾಗಿರುವಂಥ ಪರಿಣಾಮ ರೈತರ ಮೇಲೂ ಕೂಡ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.